ಜಯಂತ್ ಕಾಯ್ಕಿಣಿ ಸರ್ ಅವರಿದ್ದಾರೆ. ಸರ್, ಪ್ರಕಾಶ್ ರಾಜ್ ಅವರ ನಿರ್ದಿಗಂತಕ್ಕೆ 2 ವರ್ಷ ಆಗಿರ್ತಕ್ಕಂಥದ್ದು. ಆ ಸಂಭ್ರಮದಲ್ಲಿ ನೀವು ಭಾಗವಹಿಸಿದ್ದೀರಾ. ನಿರ್ದಿಗಂತ ಅಂದ ತಕ್ಷಣ ನಿಮಗೆ ನೆನಪಾಗೋದು ಸರ್? ನಿರ್ದಿಗಂತ ಅಂದ್ಕೂಡಲೇ ಅಫ್ಕೋರ್ಸ್ ಕುವೆಂಪು ಅವರ ಒಂದು ರೀತಿ ನಾವೆಲ್ಲರ ಆಶಯ ಗೀತೆ ಥರದ್ದು ಓ ನನ್ನ ಚೇತನ ಆಗುನಿ ಅನಿಕೇತನ ನಿರ್ದಿಗಂತವಾಗಿ ಏರಿಯೋದು ಅಂದರೆ ಒಂದು ಮನುಕುಲದ ಅಲ್ಟಿಮೇಟ್ ಒಂದು ಆಶಯ ಗೀತೆ. ಅದು ಬರೀ ಕನ್ನಡದ್ದು ಅಲ್ಲ, ಅದು ಒಂದು ಚೇತನದ ಆಶಯ ಗೀತೆ. ಒಂದು ಸಂಯುಕ್ತವಾದ ಒಂದು ಆತ್ಮ ಇದೆ, ಎಲ್ಲರದ್ದು ಸೇರಿ ಒಟ್ಟಿಗೆ ವಿಕಾಸ ಹೊಂದಬೇಕು ಅನ್ನುವಂಥ ಆಶಯ ಅದು. ಎಲ್ಲ ರೀತಿಯ ಅಡೆತಡೆ ಗೋಡೆ, ಯಾವುದೇ ರೀತಿಯ ಮತ್ತು ಮಮತೆ ಮತ್ತು ಸಮತೆಗಳ ಒಂದು ಸಂಯುಕ್ತ ವಿಕಾಸ, ಅದು ಒಟ್ಟಿಗೆ ಬೆಳಿಬೇಕು ಎಲ್ಲರೂ ಅನ್ನುವಂಥದ್ದೇ ಅದರ ಅಂತಿಮ ಗುರಿ. ಕಲೆ, ಎಲ್ಲ ರೀತಿಯ ಕಲೆ ವಿಜ್ಞಾನ ಏನೇ ಇರಲಿ, ಅವೆಲ್ಲ ಆ ದಿಶೆಯೆಡೆಗೆ ಒಂದು ಕಿಟಕಿಗಳು, ಮಾರ್ಗಗಳು. ಅದನ್ನು ನಂಬಿಕೊಂಡು ನಮ್ಮ ಗೆಳೆಯರಾದಂಥ ಪ್ರಕಾಶ್ ರೈ ಅವರು ಒಂದು ತೆರೆದಂಥ ಒಂದು ಸಣ್ಣ ಅವರ ಲೆಕ್ಕಕ್ಕೆ ಸಣ್ಣ ಅದು, ಬಟ್ ನನಗನ್ನಿಸ್ತದೆ ಕನ್ನಡದ ಒಂದು ಸಂದರ್ಭದಲ್ಲಿ ಬಹಳ ಮಹತ್ವದ ಒಂದು ಆವರಣ ಇದು, ಒಂದು ಪರಿಸರ ಇದು. ಪರಿಸರ ಅಂತಲೇ ಕರಿತೀನಿ ನಾನು, ಯಾಕಂದರೆ ಅಲ್ಲಿ ಅದೊಂಥರ ಕೃಷಿಗೆ ಬೇಕಾದಂಥ ಒಂದು ತಾದಾತ್ಮ್ಯದಿಂದ ಅವರು ಅದನ್ನು ಮಾಡ್ತಾಯಿದ್ದಾರೆ. ಒಂದು ಕೃಷಿ ಅಂದರೆ ಓವರ್ನೈಟ್ ಆಗುವಂಥದ್ದಲ್ಲ. ಅದು ಒಂದು ಬೆಳೆ ನೀವು ಇವತ್ತು ಬಿತ್ತಿದರೆ ಅದರ ಫಲ ಸಿಗೋದಕ್ಕೆ ಇರಬೇಕು. ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಪ್ರತಿಭೆಗಳನ್ನು ತಂದು ಅಲ್ಲಿ ಅದನ್ನು ಬೆಳೆಸಿ ಅವರಿಗೆ ನೀರೆರೆದು ಅದರ ಫಲ ಮತ್ತೆ ಯಾವಾಗಲೂ ಸಿಗುತ್ತೆ. ಅದೊಂದು ದೊಡ್ಡ ತಾಳ್ಮೆಯ ಒಂದು ಕೃಷಿಕನಿಗೆ ಬೇಕಾದಂಥ ಒಂದು ತಾಳ್ಮೆ, ಶ್ರದ್ಧೆ ಅದು ಅವರಲ್ಲಿದೆ ಹೊರತು ಅದು ಒಂದು ರೀತಿ ಒಂದು ತಕ್ಷಣ ಅಂದರೆ ಅದೇನು ಹೇಳ್ತಾರೆ ನಮ್ಮಲ್ಲಿ ಒಂದು ಪೋಶ್ಚರಿಂಗ್, ಸೋಷಿಯಲ್ ಪೋಶ್ಚರಿಂಗ್ ಇಲ್ಲ ಅಲ್ಲಿ, ತೋರುಗಾಣಿಕೆ ಇಲ್ಲ. ಅಂದರೆ ಮತ್ತು ತನಗೇನೋ ಈಗ ಕೆಲವರು ಒಂಥರ ಈಗ ನಂದು ಆಯ್ತಪ್ಪ ಈಗ ಇದನ್ನು ಮಾಡಿ ನೋಡೋಣ, ಕೆಲವರು ಹೇಳ್ತಾರಲ್ಲ ರಿಟೈರ್ಮೆಂಟ್ ಆಯಿತು VRS ತೊಗೊಂಡೆ ಊರಲ್ಲಿ, ಹಾಗಲ್ಲ. ಅದು ಅವರಿಗೆ ಅದ್ರ ಬಗ್ಗೆ ಮೊದಲಿಂದನೂ ವ್ಯಾಮೋಹ ಇದೆ. ಆ ಫೀಲ್ಡು ಮತ್ತು ಅದರಲ್ಲಿ ತುಂಬ ಏನೋ ಮಾಡಬೇಕು ಅಂತಿದೆ ಮತ್ತು ತುಂಬ ಸಮಾಜಶೀಲವಾದಂಥ ಒಂದು ಸ್ಪಂದನ ಇದೆ. ಸೊ ಅದಿಟ್ಕೊಂಡು ಅವರು ಈ ಥಿಯೇಟ್ರನ್ನು ಒಂದು ಸಂಯುಕ್ತ ಮನಸ್ಸಿನ ವಿಕಾಸದ ಒಂದು ಮಾರ್ಗವನ್ನಾಗಿ ನೋಡ್ತಾ ಇದ್ದಾರೆ ಅವರು. ಮತ್ತು ನಮ್ಮ ದೇಶದ ನಾನಾ ಭಾಗದಿಂದ ಪರಿಣಿತರನ್ನು ಕರೆದು ಅವರ ಸಂವೇದನೆಯಿಂದ ಏನು ಸಿಗ್ಬೋದು ಕನ್ನಡ ಮನಸ್ಸಿಗೆ, ರಂಗಭೂಮಿಗೆ, ಅದನ್ನು ಪಡೆಯೋಕ್ಕೆ, ಅದರಿಂದ ಕನ್ನಡ ರಂಗಭೂಮಿಗೆ ಏನು ಸಿಗ್ಬೋದು ಅನ್ನೋದನ್ನು ಮಾಡ್ತಾ ಇದ್ದಾರೆ. ಈ ಕಳೆದ 70 ವರ್ಷದಲ್ಲಿ ಕನ್ನಡ ರಂಗಭೂಮಿಗೆ ಯಾವ್ಯಾವ ದಿಕ್ಕಿನಿಂದ ಏನೇನೆಲ್ಲ ಬಂದಿದೆ. BV ಕಾರಂತರು, ಗಿರೀಶ್ ಕಾರ್ನಾಡರು, ಪ್ರಸನ್ನ ಅವರು, ಜಂಬೆ ಅವರು, ನೀವು ನೋಡಿ ಎಷ್ಟು ರಂಗಾಯಣದಲ್ಲಿ ಎಷ್ಟು ಜನ ಬಂದು ಹೋಗಿದ್ದಾರೆ, ಎಷ್ಟು ಜನ ಏನೇನು ಕೊಟ್ಟಿದ್ದಾರೆ. ಕಂಬಾರವರು, ಆಮೇಲೆ ದೇಶದಲ್ಲೂ ಕೂಡ ಸತ್ಯಜಿತ್ ಇವರು ನಮ್ಮ ಸತ್ಯದೇವ್ ದುಬೆ ಇರ್ಬೋದು, ಮಹೇಶ್ ಎಲ್ಕುಂಚವಾರ್ ಇರ್ಬೋದು, ಬಾದಲ್ ಸರ್ಕಾರ್ ಇರ್ಬೋದು, ವಿಜಯ ಮೆಹ್ತಾ ಇರ್ಬೋದು, ನೂರಾರು ಹೆಸರುಗಳು ಬಂದು ಹೋಗ್ತವೆ. ಅವೆಲ್ಲ ಈಗ ಅವರಿಗೆಲ್ಲ ಅಂದರೆ ಕಳೆದ 70 ವರ್ಷದ ಇತಿಹಾಸ ಇದು. ಈಗ ಏನಾಗ್ತಾ ಇದೆ ಅಂತ ನೋಡಿದ್ರೆ ನಮ್ಗೆ ಸ್ವಲ್ಪ ಆತಂಕ ಆಗುತ್ತೆ. ಈಗ ಯಾರು ಏನು ಮಾಡ್ತಾ ಇದ್ದಾರೆ ಹೊಸ ತಲೆಮಾರಿಗಾಗಿ, ನಿಮ್ಮ ತಲೆಮಾರನ್ನು ಸೆಳೆಯೋದಕ್ಕೆ, ಹೊಸ ತಲೆಮಾರು ಹೊಸ ಹುಡುಗರನ್ನು ಸೆಳೆಯೋದಕ್ಕಾಗಿ. ಆವಾಗ ಈ ಒಂದು ಕೆಲಸ ಭಾಳ ಮಹತ್ವದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕಾಗಿ ಈ 2ನೇ ವರ್ಷದ ಉಪಕ್ರಮ ಕಲಾಪ ಭಾಳ ಅರ್ಥಪೂರ್ಣ ಮತ್ತು ಮೌಲಿಕವಾದದ್ದು. ಈಗಿನ ಜನ್ರೇಷನ್ ಅಂದರೆ ನಮ್ಮ ಒಂದು ಪೀಳಿಗೆ. ಓಕೆ, ಇದಾಗಿತ್ತು ಜಯಂತ್ ಕಾಯ್ಕಿಣಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಚೇತನ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.